ಶ್ರೀರಾಮ್ಜಿ ವಿಧೇಯಕದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ರಾಮನನ್ನ ಮಹಾತ್ಮ ಗಾಂಧಿಯಿಂದ ಬೇರೆ ಮಾಡಲು ಬಯಸುತ್ತಿದೆ. ನರೇಗಾ ಯೋಜನೆಯಲ್ಲಿನ ಲೋಪಗಳನ್ನು ಸರಿಪಡಿಸುವ ದಿಟ್ಟ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಖಾಸಗಿ ಸುದ್ದಿ ಮಾಧ್ಯಮದ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರುವ ಅವರು, ಕಾಂಗ್ರೆಸ್ ಸದನದಲ್ಲಿ ಪ್ರತಿಪಕ್ಷವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಉತ್ತರ ಕೇಳದೆ ಗದ್ದಲ ಮಾಡುವ ಮೂಲಕ ಕ್ಷಮಿಸಲಾರದ ತಪ್ಪು ಮಾಡಿದೆ. ಸಂಬಂಧವೇ ಇಲ್ಲದ ಎಸ್ಐಆರ್ ಬಗ್ಗೆ ಗೊಂದಲ ಸೃಷ್ಟಿಸಿ ಒಂದು ವಾರ ಕಲಾಪ ಹಾಳು ಮಾಡಿದ್ರು. ಕಾಂಗ್ರೆಸ್ಸಿಗರು ಗಾಂಧಿ ಹೆಸರಿನ ರಾಜಕೀಯ ಫಲಾನುಭವಿಗಳು ಕಾಂಗ್ರೆಸ್ಸಿಗರು ಏನೋ ಕಳೆದುಕೊಂಡಂತೆ ಅಳುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಗಾಂಧೀಜಿಯ ಆತ್ಮ ಮತ್ತು ಹೃದಯ ಎರಡೂ ರಾಮ ಆಗಿದ್ದ ಅದು ಈಗ ಸಾಕಾರಗೊಂಡಿದೆ. ಗ್ರಾಮೀಣ ಜೀವನ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಈ ಕಾಯ್ದೆಯಲ್ಲೂ ಸಾಕಷ್ಟು ಪ್ರಗತಿಪರ ಚಿಂತನೆಗಳನ್ನು ಅಳವಡಿಸಲಾಗಿದೆ. ನರೇಗಾ ಯೋಜನೆ ಅನುಷ್ಠಾನದಲ್ಲಿ ಸಾಕಷ್ಟು ಲೋಪಗಳು ಕಂಡುಬಂದಿದ್ದವು. ಅದೆಲ್ಲವನ್ನ ಸರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ರು ಈ ಯೋಜನೆಗೆ ನೀಡಲಾಗುತ್ತಿದೆ. ಬಡವರಿಗೆ ಮೀಸಲಿಟ್ಟ ಹಣ ಅವರಿಗೆ ತಲುಪಿಸಲು ತಾಂತ್ರಿಕವಾಗಿ ಕಾಯ್ದೆ ಬಲಗೊಳಿಸಲಾಗಿದೆ. 106 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. 100 ದಿನಗಳ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡುತ್ತದೆ. 25 ದಿನಗಳ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬೇಕು ಎಂದು ಹೇಳಿದೆ. ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರಲ್ಲಿ ಸಕ್ರಿಯವಾಗಿವೆ. ಜನರ ಹಣವನ್ನು ಹಂಚುವುದು ಸರಳ, ಆದರೆ ಒಂದು ಯೋಜನೆ ರೂಪಿಸಿ ಆಸ್ತಿ ಸೃಷ್ಟಿಸುವುದು ಕಷ್ಟ. ಇತ್ತೀಚೆಗೆ ರಾಜ್ಯಗಳು ದೀರ್ಘಕಾಲದ ಯೋಜನೆಗಳನ್ನು ಮಾಡುವುದನ್ನು ಮರೆತಿವೆ. ಆದರೆ ಗ್ರಾಮೀಣ ಆರ್ಥಿಕತೆ ಬೆಳೆಯಲು ರಾಜ್ಯಗಳು ತಮ್ಮ ಪಾಲು ನೀಡಬೇಕೆಂದು ಹೇಳಿದರು. ಎಲ್ಲಿವರೆಗೂ ಸಿಗುತ್ತೆ ಹಿಂಗೆ ನಡೆಯೋದು. ಕರ್ನಾಟಕವನ್ನು ಒಂದು ATM ಥರ ಬಳಕೆಯನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಂದೇನು ಕಮೆಂಟ್ಸ್. ಹರಿಪ್ರಸಾದ್ ಅವರು RSS ಥರನ ಒಂದು ಸಂಗಮ ಅಂತ ಮಾಡ್ತೀವಿ ಅಂತೇಳಿ ಅದೇನು ಬೇಕಾದ್ ಮಾಡಲಿ, ಭಾಳ ವೆಲ್ಕಮ್. ಎರಡನೇ ಹಂತನೂ ಕೂಡ ಪೂರ್ಣ ಮಾಡೋಕ್ಕಾಗಲಿಲ್ಲ. ಈಗ ಅವರು ಏನು ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಬೇಕಂತ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸರಿಯಾಗಿ ವಾದ ಸುದ್ದ ಮಾಡೋಕ್ಕಾಗ್ತಿಲ್ಲ. ಕೋರ್ಟಲ್ಲಿ ಕೇಸ್ ಸುದ್ದ ಹಾಕಿರಲಿಲ್ಲ. ಮಹಾರಾಷ್ಟ್ರ ಹಾಕಿದ್ರು, ಇವ್ರು ಕೇಸ್ ಸುದ್ದ ಹಾಕಿರಲಿಲ್ಲ. ನಾನು ಕಳೆದ ಬಾರಿ ಅಸೆಂಬ್ಲಿಯಲ್ಲಿ ಗಲಾಟೆ ಆದಮೇಲೆ ಹಿಂದಿನ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವಾಗ ಕೇಸ್ ಹಾಕಿದ್ರು. ಎಲ್ಲ ಬೇಕಾದ್ರೆ ದಾಖಲೆ ಸಮೇತವಾಗಿ ನಾವು ಹೇಳುತ್ತಾ ಇದ್ದೀವಿ. ನೋ ಕಮೆಂಟ್ಸ್. ಎಲ್ಲ ಆಟ ಹೈಕಮಾಂಡ್ ಆಡಿಸ್ತಾ ಇದೆ. ಹೈಕಮಾಂಡ್ ಡಿವೈಡೆಡ್ ಆಗಿದೆ, ಗುಂಪಾಗಿದೆ. ಹೀಗಾಗಿ ಯಾವುದೇ ನಿರ್ಣಯ ತಗೊಳ್ಳೋಕ್ಕಾಗಲ್ಲ. ನೀವು ಎರಡೂ ಜಗಳ ಹಚ್ಚಿ ಲಾಭವನ್ನು ಹೈಕಮಾಂಡ್ ಎಲ್ಲಿವರೆಗೂ ಸಿಗುತ್ತೆ ಹಿಂಗೆ ನಡೆಯೋದು. ಕರ್ನಾಟಕವನ್ನು ಒಂದು ATM ಥರ ಬಳಕೆಯನ್ನು ಮಾಡ್ತಾರೆ. ಮಾತೃಕೆ ಆಗಿರೋದು ಸ್ವಲ್ಪ ನಿಜ ಅಂತ DK ಶಿವಕುಮಾರ್ ಹರಿಪ್ರಸಾದ್ ಅವರು RSS ಥರನ ಒಂದು ಸಂಗಮ ಅಂತ ಮಾಡ್ತೀವಿ ಏನು ಬೇಕಾದ್ರೆ ವೆಲ್ಕಮ್.